ಸ್ಟ್ಯಾಂಡಿಗೆ ಬರ್ತೀರಾ? ಬನ್ನಿ ಮೇಡಮ್. ಸಂತೋಷ ಅದು ಅತಿ ಕಡಿಮೆ ಅವಧಿಯಲ್ಲಿ ಅವನತಿ ಹೊಂದುತ್ತೆ. ಪ್ರೀತಿ, ಅಕ್ಕರೆ, ನಂಬಿಕೆ, ವಿಶ್ವಾಸ ಎಲ್ಲ ಒಡೆದು ಚೂರಾಗುತ್ತೆ. ಆ ಸಮಯ ಹತ್ರಕ್ಕೆ ಬರ್ತಾ ಇದೆ. ಬೂದಿ ಮುಚ್ಚಿದ ಕೆಂಡದ ಹಾಗಿರೋ ಸತ್ಯ ಇನ್ನೇನು ಧಗಧಗಿಸೋ ಹೊತ್ತು ಸನ್ನಿಹಿತವಾಗಿದೆ. ಸಿದ್ದು ಅವರೇ, ಆ ಗುರುಗಳು ಹೇಳಿದ್ ಕೇಳಿ ನನ್ಗೆ ಎಷ್ಟು ಖುಷಿ ಆಯ್ತು ಗೊತ್ತಾ? ಸದ್ಯದಲ್ಲೇ ಎಲ್ಲ ಸರಿ ಹೋಗುತ್ತೆ ಅಂತ ಅನಿಸ್ತಿದೆ. ಆ ಆಕ್ಸಿಡೆಂಟ್ ಮಾಡಿದವನು ಯಾರು ಅಂತ ಆದಷ್ಟು ಬೇಗ ಗೊತ್ತಾಗುತ್ತೆ ಅಂತ ಅನಿಸ್ತಿದೆ. ಸಿದ್ದು ಅವರೇ, ನಾನು ಮಾತಾಡ್ತಾನೆ ಇದ್ದೀನಿ, ನೀವು ಸುಮ್ಮನೆ ನಿಂತಿದ್ದೀರಲ್ಲ, ಏನಾಯ್ತು? ಪಂಚೆ ಹಾಕಿರೋದ್ರಿಂದ ನಿಮ್ಗೆ ಏನಾದ್ರೂ ತೊಂದರೆ ಆಗ್ತಿದ್ಯಾ? ಹಂಗೇನಿಲ್ಲ ಮೇಡಮ್. ಮತ್ತ್ಯಾಕೆ ಹೀಗಿದ್ದೀರಾ? ಅದ್ ಸರಿ, ಆ ಗುರುಗಳು ನಿಮ್ಗೆ ಏನೇನೋ ಹೇಳ್ತಿದ್ರಲ್ಲ, ಅರಮನೆ ಸೆರೆಮನೆ ಅಂತೆಲ್ಲ, ಹಾಗಂದ್ರೆ ಏನು? ನನಗಂತೂ ಏನು ಅರ್ಥನೇ ಆಗ್ಲಿಲ್ಲ. ನನಗೂ ಏನು ಅರ್ಥ ಆಗಿಲ್ಲ ಮೇಡಮ್. ಆದ್ರೆ ಅವ್ರು ನನಗ್ ಹೇಳಿದ್ದು ನನಗ್ ಚೆನ್ನಾಗಿ ಅರ್ಥ ಆಯ್ತು. ಅವ್ರು ಹೇಳ್ದ ಹಾಗೆ ಆದ್ರೆ ಖುಷಿ ಬದುಕಿಗೆ ನ್ಯಾಯ ಸಿಗುತ್ತೆ. ಅಷ್ಟಾದ್ರೆ ಸಾಕು ನನಗೆ. ಬನ್ನಿ ಹೋಗೋಣ. ಅಯ್ಯೋ ಮೇಡಮ್ ಅವರೇ, ಒಂದು ಸತ್ಯ ಈಚೆಗೆ ಬಂದರೆ ಇಲ್ಲಿ ಒಂದು ಬದುಕೆ ನಾಶ ಆಗೋಯ್ತದಲ್ಲ ಮೇಡಮ್ ಅವರೇ. ಅದು ನಾನೇ ಅಂತ ನಿಮಗೆ ಗೊತ್ತಾಗೋದ್ರೆ ಅಂತೂ ಮುಗೀತು. ಮುಂದಕ್ಕೆ ಏನಾಗ್ತಿತ್ತು ಏನು ಅಂತ ನಂಗೆ ನೆನೆಸ್ಕೊಳ್ಳೋಕ್ಕೂ ಭಯ ಆಯ್ತದೆ.